ಇಬ್ಬರು ಹೆಂಡತಿಯರ ಮುದ್ದಿನ ಗಂಡನ ಮುಖವಾಡ ಬಯಲಾಗಿದೆ. ಮದುವೆಯಾಗಿ ಡಿವೋರ್ಸ್ ಆಗಿದ್ರು ಮತ್ತೊಂದು ಮದುವೆ ಆಗಿರ್ತಾನೆ. ಮೈಸೂರಿನ ಜೆಪಿ ನಗರದ ಶಿವಕುಮಾರ್ ವಿರುದ್ಧ ಆರೋಪ ಕೇಳಿಬಂದಿದೆ. ಮದುವೆಯಾಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಿಂಸೆ ಕೊಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗು ಅಂತ ಹಿಂಸೆ ಕೊಡ್ತಾ ಇದ್ದಂತೆ. ಗಂಡ ಮೋಸ ಮಾಡಿದಾನೆ ಅಂತ ಆರೋಪಿಸಿದ್ದಾರೆ ಎರಡನೇ ಪತ್ನಿ. ಪೊಲೀಸ್ ಠಾಣೆ ಮೆಟ್ಟಲೇರಿದ್ರು, ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಪತಿ ಶಿವಕುಮಾರ್ ಮೋಸ ಮಾಡಿದ್ದಾನೆ ಅಂತ ಪತ್ನಿ ಶೋಭಾ ಆರೋಪ ಮಾಡ್ತಾ ಇದ್ದಾರೆ. ಶೋಭಾಳನ್ನ ಮದುವೆ ಆಗುವ ಮುನ್ನ ಮತ್ತೊಂದು ಮದುವೆ ಆಗಿದ್ದ ಈ ಶಿವು 2020ರಲ್ಲಿ ಲಾವಣ್ಯ ಅನ್ನೋ ಹುಡುಗಿಯನ್ನ ಮದುವೆ ಆಗಿದ್ದ. ಆನಂತರ ಡಿವೋರ್ಸ್ ಆಗುತ್ತೆ. ಡಿವೋರ್ಸ್ ಆದರೂ ಕೂಡ ಈ ಲಾವಣ್ಯ ಗರ್ಭಿಣಿಯಾಗಿದ್ರಂತೆ. ಶೋಭಾ, ನನ್ನ ಗಂಡನ ಹೆಸರು ಶಿವಕುಮಾರು. ನನಗೆ ಅನ್ಯಾಯ ಹಾಗೂ ಮೋಸ ಆಗಿದೆ. ನನ್ನ ಗಂಡ ಲಾವಣ್ಯ ಎನ್ನುವ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಡಿವೋರ್ಸ್ ಆದ ನಂತರ ನನ್ನನ್ನು ಮದುವೆಯಾಗಿದ್ದಾರೆ. ನೆಕ್ಸ್ಟು ಅವರ ಅಪ್ಪ ಅಮ್ಮನೂ ಸಹ ನಮಗೆ ಯಾವುದೇ ತರಹ ಇನ್ಫಾರ್ಮೇಷನ್ನು ಕೊಟ್ಟಿರಲಿಲ್ಲ. ಇವನು ಡಿವೋರ್ಸ್ ಆಗಿದೆ ಅಂತ ನನ್ನನ್ನು ಮದುವೆ ಮಾಡಿ ಮನೆಗೆ ಕರೆದುಕೊಂಡು ಬಂದರು. ಅದಾದಾಗೆ ಕೆಲವು ತಿಂಗಳ ನಂತರ ಪೊಲೀಸರಿಂದ ಕಾಲ್ ಬಂತು, ನಿನ್ನ ಗಂಡ ನಿನಗೆ ಮೋಸ ಮಾಡಿ ಮದುವೆ ಆಗಿದ್ದಾನಮ್ಮ, ನೀನು ಎರಡನೇವಳು. ಇಲ್ಲಿ ಡಿವೋರ್ಸ್ ಆದ ನಂತರ ಈ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಇದು ರೇಪ್ ಕೇಸ್ ಆಗುತ್ತೆ, ನಿನ್ನ ಗಂಡ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರು. ಅದಾದಮೇಲೆ ಲಾವಣ್ಯ ಅವರ ಪೇರೆಂಟ್ಸ್, ಅವರ ಅಪ್ಪ ಅಮ್ಮ, ಲಾಯರು, ಪೊಲೀಸವರೆಲ್ಲ ಸೇರಿಕೊಂಡು ರೀಮ್ಯಾರೇಜ್ ಮಾಡಿದ್ರು. ನಾನು ರೀಮ್ಯಾರೇಜ್ ಮಾಡಬೇಡಿ ಎಂದು ಎಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ತಕರಾರು ಪತ್ರ ಕೊಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲಾನು ಮಾಡಿದ್ದೆ ಸರ್. ಆದರೂ ಅದನ್ನು ಮೀರಿ ಅವರು ಲಂಚಗೋಸ್ಕರ ಮತ್ತೆ ಅವ್ರನ್ನ ರೀಮ್ಯಾರೇಜ್ ಮಾಡಿದ್ರು. ಅದಾದಮೇಲೆ ಪೊಲೀಸರು ಹೇಳಿದ್ರು, ನಿನ್ನ ಗಂಡ ನಿಂಗೆ ಕರ್ಕೊಂಡು ಹೋಗು, ಲಾವಣ್ಯ ಅವ್ರ ಅಪ್ಪ ಮನೇಲಿ ಹೋಗಿರ್ತಾಳೆ ಅಂತ. ಅದಾದಮೇಲೆ ಅವ್ರ ಅಪ್ಪ ಅಮ್ಮ ಸೇರಿಕೊಂಡು ಫ್ಯಾಮಿಲಿ ಅರೇಂಜ್ ಮ್ಯಾರೇಜ್ ಅಂತೆ ಕೇರಳ ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ. ಪ್ರಸೂನ್ ಅಂತ ಹುಡುಗನ ಹೆಸರು. ಮದುವೆ ಮಾಡಿ ಅವಳನ್ನ ಕೇರಳಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ಇವರು ನನ್ನ ಶಿವಕುಮಾರ್ ಜೊತೆ ನನ್ನ ಸಂಸಾರ ಚೆನ್ನಾಗೇ ಇತ್ತು. ಅದಕ್ಕೆ 1 ವರ್ಷ ಆದಮೇಲೆ ಅವರಿಬ್ಬರು ಮತ್ತೆ ಕಾಂಟ್ಯಾಕ್ಟ್ ಆಗಿ ಅವ್ರ ಸಂಬಂಧ ಮುಂದುವರೆದಿದೆ. ನನಗೆ ಗೊತ್ತಾಗಿ ಒಂದು ದಿನ ನಾನು ಇಲ್ಲದೆ ಇರೋ ಟೈಮಲ್ಲಿ ಮನೆ ಕರ್ಕೊಬಂದಿದ್ದ ಅವನು. ಅವಾಗ ಗೊತ್ತಾದ್ಮೇಲೆ ಇಬ್ಬರು ಸೇರ್ಕೊಂಡು ನನ್ನನ್ನು ಕೊಲೆ ಮಾಡೋಕ್ಕಂತ ಬಂದಿದ್ರು. ಆವಾಗ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ದೀನಿ ಸರ್. ಕಂಪ್ಲೇಂಟು ಕೊಟ್ಟಿದ್ದೀನಿ. ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಯಾವುದೇ ಥರ FIR ಏನೂ ಹಾಕೊಂಡಿಲ್ಲ, ಬರೀ ಮುಚ್ಚಳಿಕೆ ಪತ್ರ ಬರೆಸ್ಕೊಟ್ಟಿದ್ರು. ಇನ್ನು ಮುಂದೆ ಅವಳು ಸವಾಸಕ್ಕೆ ಹೋಗ್ಬಾರ್ದು, ಫೋನ್ ಮಾಡಬಾರ್ದು, ಮೆಸೇಜ್ ಮಾಡಬಾರ್ದು, ಡಿವೋರ್ಸ್ ಕೊಡ್ತೀನಿ ಅಂತ ಮುಚ್ಚಳಿಕೆನೂ ಬರ್ಕೊಟ್ಟಿದ್ದಾನೆ ನನ್ನ ಗಂಡ. ಅದಾದಮೇಲೆ ನನ್ನ ಜೀವಕ್ಕೆ ಪೊಲೀಸರೇ ಕಾರಣ ಅಂತಲೂ ಬರ್ಕೊಟ್ಟಿದ್ದಾನೆ ಸರ್. ಇದಾದಮೇಲೆ ಈಗ 3 ತಿಂಗಳಿಂದೆ ನನಗೆ ಗೊತ್ತಾಗಿದ್ದು, ಅವಳು ಫೋನ್ ಮಾಡಿದಾಗ ಗೊತ್ತಾಗಿದ್ದು ಸರ್, ಅವಳಿಗೆ ಬೇರೆ ಮನೆ ಮಾಡಿಕೊಟ್ಟಿದ್ದಾನೆ, ಸಂಸಾರ ಮಾಡ್ತಾ ಇದ್ದಾನೆ ಅಂತ. ಅದಕ್ಕಾಗಿ ನಾನು ಮನೆ ಕರ್ಕೊಬಂದೆ ಸರ್. ಮನೆ ಕರ್ಕೊಬಂದಾಗ ಗೊತ್ತಾಗಿದ್ದು, ಅವಳು ಇನ್ನೊಂದು ಮದುವೆ ಆಗಿ ಅವನನ್ನು ಬಿಟ್ಟು ಈಗ ಅವನಿಗೂ ಡಿವೋರ್ಸಿಗಂತ ಹಾಕಿದ್ದಾಳೆ ಅಂತ. ಈಗ ನನಗೆ ಮನೆ ಬಿಟ್ಟು ಹೋಗು ಅಂದರೂ ಹೋಗ್ತಾ ಇಲ್ಲ ಸರ್. ನನಗೆ ಇಲ್ಲ ಇವನು ಡಿವೋರ್ಸು ಕೊಡ್ತಿಲ್ಲ, ಇಲ್ಲ ಅವಳು ಮನೆ ಬಿಟ್ಟು ಹೋಗ್ತಾ ಇಲ್ಲ. ನನಗೆ ರವಿ ಪಾಂಡವಪುರ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರವಿ ಪಾಂಡವಪುರ ಈ ಸ್ಟೋರಿ ನೋಡಿದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಹೌದು, ಆದರೆ ಮೊದಲ ಪತ್ನಿಯ ಲವ್ ಸ್ಟೋರಿ ನೋಡಿದ್ರೆ ಈಗ ಏನು ಮಾಡಿದ್ರು ಬಿಟ್ಟಿರಲ್ಲ ಇವರು ಅಂತ ಅನ್ಸುತ್ತೆ. ಕೇರಳ ಕಳಿಸಿದ್ರು ಮತ್ತೆ ಬಂದಿದ್ದಾರಂತೆ. ಖಂಡಿತವಾಗ್ಲೂ ಇಲ್ಲಿ ಇಬ್ಬರ ಗಂಡಿನ ಮುದ್ದಿನ ಗಂಡನ ಮೋಸದಾಟ ಈಗ ಬಯಲಾಗಿರೋದು. ಮದುವೆ ಆಗಿ ಡಿವೋರ್ಸ್ ಆಗಿದ್ದು ಕೂಡ ಮತ್ತೊಂದು ಮದುವೆಯನ್ನಾಗಿ ಈತ ಮೋಸವನ್ನ ಮಾಡಿದ್ದಾನೆ. ಮೈಸೂರಿನ ಜೆಪಿ ನಗರದಲ್ಲಿ ಈ ಘಟನೆ ನಡೆದಿರೋದು. ಈ ಪತಿ ಶಿವಕುಮಾರ್ ಮೋಸ ಮಾಡಿದ್ದಾನೆ ಅಂತ ಹೇಳಿ ಈಗ ಪತ್ನಿ ಶೋಭಾ ಆರೋಪ ಮಾಡ್ತಿರೋದು. ಶೋಭಾಳನ್ನ ಮದುವೆ ಆಗುವ ಮುನ್ನವೇ ಮತ್ತೊಂದು ಮದುವೆ ಆಗಿದ್ದಂತಹ ಶಿವಕುಮಾರ್ ಅವರು ನಂಜನಗೂಡು ತಾಲೂಕು ಲಾವಣ್ಯ ಎಂಬುವರಿಗೂ ಕೂಡ ಮೋಸವನ್ನ ಮಾಡಿದ್ದಾನೆ ಅಂತ ಹೇಳಿ ಈಗ ಆರೋಪ. ಯುವತಿಯ ಜೊತೆ 2020ರಲ್ಲಿ ಮದುವೆ ಆಗಿರ್ತಾರೆ. ಬಳಿಕ ಲಾವಣ್ಯ ಜೊತೆ 1 ವರ್ಷ ಸಂಸಾರ ಮಾಡಿ ಆಕೆಗೆ ಡಿವೋರ್ಸ್ ಅನ್ನ 2021ರಲ್ಲಿ ನೀಡಿರ್ತಾನೆ. ಡಿವೋರ್ಸ್ ನೀಡಿದ ಬಳಿಕವೂ ಕೂಡ ಆಕೆಯ ಜೊತೆ ಸಂಸಾರವನ್ನು ನಡೆಸಿದ್ದಾನೆ ಅನ್ನೋದು ಈಗ ಶೋಭಾ ಆರೋಪ. ನನಗೆ ಅಂದ್ರೆ ಆ ಶಿವಕುಮಾರ್ಗೆ ಮೊದಲ ಮದುವೆ ಆಗಿದ್ದನ್ನ ಮುಚ್ಚಿಟ್ಟು 2ನೇ ಮದುವೆ ಆಗಿ ನನ್ನ ಜೊತೆ ಸಂಸಾರವನ್ನು ಮಾಡಿ 1 ಮಗುವು ಕೂಡ ಇದೆ. ಈ ಸಂದರ್ಭದಲ್ಲಿ ಆತ ಮೊದಲ ಹೆಂಡತಿಯ ಜೊತೆ ಇದ್ದಾನೆ. ಹಾಗಾಗಿ ನನಗೆ ನ್ಯಾಯ ಬೇಕು ಅಂತ ಹೇಳಿ ಈಗ ಶೋಭಾ ದೂರನ ದಾಖಲಿಸಿದ್ದಾಳೆ. ನನ್ನ ಗಂಡನಿಂದ ನನಗೆ ಅನ್ಯಾಯ ಆಗಿದೆ, ಜೊತೆಗೆ ಲಾವಣ್ಯದಿಂದ ಕೂಡ ನನಗೆ ಮೋಸ ಆಗಿದೆ ಅಂತ ಹೇಳಿ ಈಕೆ ಈಗ ದೂರನ ಸಲ್ಲಿಸಿರೋದು. ಕೇರಳದ ಪ್ರಸೂನ್ ಎಂಬುವತನ ಜೊತೆ ಲಾವಣ್ಯ ಮದುವೆ ಆಗಿದ್ದಾಳೆ. ಆದ್ರೂ ಕೂಡ ನನ್ನ ಗಂಡನ
ಡಿವೋರ್ಸ್ ಆಗಿದ್ರು ಕೂಡ ಆತನನ್ನ ಬಿಟ್ಟಿಲ್ಲ, ಮತ್ತೊಮ್ಮೆ ಆತನ ಜೊತೆ ಸಂಪರ್ಕದಲ್ಲಿದ್ದು ಈಗ ಮತ್ತೊಮ್ಮೆ ಮರು ಮದುವೆ ಆಗಿದ್ದಾರೆ, ಮದುವೆಯನ್ನ ರಿಜಿಸ್ಟರ್ ಕೂಡ ಮಾಡಿದ್ದಾರೆ ಅಂತ ಹೇಳಿ ಆಕೆ ಗಂಭೀರವಾದ ಆರೋಪವನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೆ ನ್ಯಾಯಕ್ಕಾಗಿ ಆಕೆ ಕಣ್ಣೀರನ್ನು ಕೂಡ ಇಡುವಂತ ಕೆಲಸಕ್ಕೆ ಮುಂದಾಗಲಿದೆ. ಓಕೆ, ಥ್ಯಾಂಕ್ ಯು ರವಿ.